ನಾವು ಆಗಲೇ ಹೇಳಿದಂತೆ ಜ್ಯೋತಿ ಅವರ ತಂದೆ ಮತ್ತು ಅವರ ಸಹೋದರರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಕೂಡ ಇದ್ದಾರೆ, ಯಾಕೆಂದ್ರೆ ಹುಡುಕಿ ಇವರೇ ಕರೆತಂದಿದ್ದಾರೆ ಅಂತಂದ್ಮೇಲೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಸರಿ ಹೋಗಲ್ಲ. ಹಾಗಾಗಿ ಜ್ಯೋತಿ ಅವರ ತಂದೆ ದಶರಥ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದಶರಥ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೇನೆ ಜ್ಯೋತಿ ಅವರ ಅಣ್ಣ ಮಾರುತಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಾರುತಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ದಶರಥ್ ಅವರೇ, ಯಾವತ್ತಾದ್ರೂ ನೀವು ಈ ಒಂದು 23 ವರ್ಷದಲ್ಲಿ ಯಾವತ್ತಾದ್ರೂ ನನ್ನ ಮಗಳನ್ನ ಮತ್ತೊಂದು ಸರ್ತಿ ನಾನು ನೋಡ್ತೀನಿ ಅಂತ ಅನ್ಕೊಂಡಿದ್ರಾ? ನಾನು ತಿಳ್ಕೊಂಡಿರಲಿಲ್ಲ ಸರ್ ಆ ಥರ. ನಾನು ದೇವ್ರ ಮೇಲೆ ಬರ ಹಾಕಿದ್ದೆ. ಎಲ್ಲ ದೇವ್ರ ಮೇಲೆ ಬರ ಹಾಕ್ಕೊಂಡು ಓಕೆ, ದೇವ್ರು ಯಾವ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ಇವತ್ತಿಲ್ಲ ನಿಮಗೂ ಆ ಒಂದು ಆಸೆ ಇತ್ತು? ತುಂಬ ಆಸೆ ಸರ್, ಸಂತೋಷ ಆಸೆ ಇತ್ತು ನೋಡ್ಬೇಕು ಅಂತ. ಹೌದು ಸರ್. ಆದ್ರೆ ನೀವು ಯಾವಾಗ್ಲಾದ್ರು ಪ್ರಯತ್ನ ಮಾಡಿದ್ರಾ? ನಾನು ಇವ್ರು ಹೋಗಿದ್ದು ಮುಂಚೆ ಎಲ್ಲ ಹಾಸ್ಪಿಟಲ್ಗಳು ಹುಡುಕಿದೆ ಸರ್. ನಾನು ಹುಡುಕಿ ನನಗೂ ತುಂಬ ಬೇಜಾರಾಗ್ಬಿಟ್ಟು ನಮ್ಮ ಮನೆ ಬರ ಇಷ್ಟೇ ಅಂದ್ಬಿಟ್ಟು ಅಪ್ಪ ಎಲ್ಲ. ಈಗ ಜ್ಯೋತಿ ಮತ್ತೆ ಗಾಯತ್ರಿ ಅಲ್ವಾ? ಹೌದು ಸರ್. ಇವರಿಬ್ರು ಕೂಡ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಈ ಹುಡುಕೋ ಪ್ರಯತ್ನ ಯಾವಾಗ್ಲಾದ್ರೂ ಈ 23 ವರ್ಷದಲ್ಲಿ ಮಾಡಿದ್ರಾ? ಹೋಗಿ ಬಸ್ಸದಲ್ಲಿ ಮಾಡಿದೆ ಸರ್. ಓಕೆ, ಒಂದು 6 ತಿಂಗಳು ಮಾಡಿದ್ದೆ. ನಮ್ಮ ಮನೆ ಬರ ಇಷ್ಟೇ ಅಂದ್ಬಿಟ್ಟು ನಾನೇನು ಮಾಡಿದೆ, ದೇವ್ರ ಮೇಲೆ ಬರ ಹಾಕ್ಬಿಟ್ಟೆ ಸರ್. ಇಷ್ಟೇ ಸರ್ ಒಂದು. ಈಗ ನಿಮಗೆ ಒಬ್ಳು ಮಗಳನ್ನಂತೂ ನೀವು ನೋಡಿದ್ರಿ. ನೀವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಜ್ಯೋತಿನ ನೋಡ್ತೀನಿ ಅಂತ. ಹೌದು ಸರ್. ಇನ್ನೊಬ್ಳು ಮಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಹೌದು ಸರ್. ಗಾಯತ್ರಿನ ನೋಡ್ಬೇಕು ಅಂತ. ಹೌದು ಸರ್. ಎಸ್, ಸದ್ಯದಲ್ಲೇ ಅದು ಕೂಡ ಈಡೇ ಇರುತ್ತೆ. ನಾನು ಮಾರುತಿನ ಮಾತಾಡಿಸ್ಬಿಡ್ತೀನಿ. ಎಸ್ ಮಾರುತಿ, ನಿನಗೇನ್ ಅನ್ಸಿತ್ತಪ್ಪ? ಸರ್, ನನಗೆ ತುಂಬಾನೇ ಖುಷಿ ಆಯ್ತು. ಇನ್ನೊಂದು ಹೇಳ್ಕೊಬೇಕು ಅಂದ್ರೆ, ನಾನು ನಮ್ ತಂಗಿ ಸಿಗ್ತಾರೆ ಅಂತ ನಾನು ಕನ್ಸಲ್ಲೂ ನಾನು ಎನ್ಸ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ 26 ವರ್ಷ ಆಯ್ತು ಹೌದು ಸಿಕ್ಕಿ. ನಾವು ನಮ್ಮ ತಂದೆಯವರು, ನನ್ಗೆ ಅವಾಗ ಸಣ್ಣ ವಯಸ್ಸು, ನನ್ಗೆ ಏನಂದ್ರೆ ಒಂದು 6-7 ವರ್ಷ ಅಷ್ಟೇನೆ, ಚಿಕ್ಕ ಹುಡುಗ ನಾನು. ಅವಾಗ ಮಿಸ್ ಆಗಿದ್ದವ್ರು ನಮ್ಮ ತಾಯಿನೂ ಮತ್ತೆ ನಮ್ ತಂಗಿದ್ರು ಇಬ್ರು. ನಿನ್ನೆ ಅವ್ರು ಸಿಕ್ಕಿದ್ದು ಒಂದು ಆಕಸ್ಮಿಕ ಅಂತ ತಿಳ್ಕೊಂಡಿದ್ದೆ. ಮೊನ್ನೆ ಒಂದು ಫೋನ್ ಕಾಲ್ ಬಂತು, ಅದೇ ನಮ್ ಮರಳುಕುಂಟೆಗೆ ಹೋಗಿದ್ದಾರೆ ಇವರು ಅಂತ. ಆಮೇಲೆ ನಮ್ಮ ಮನೇಲಿ ನಮ್ ತಂಗಿ ಇನ್ನೊಬ್ರು ಇದಾರೆ, ಕಾವ್ಯ ಅಂತ. ಅವರು ಫೋನ್ ಮಾಡಿ ನನ್ಗೆ ಹೇಳಿದ್ರು ಹಿಂಗಿದೆ ಹಿಂಗ ಆಗಿದೆ ಅಂತ. ಆಮೇಲೆ ನಾನೇನ್ ಮಾಡಿದೆ, ಸರಿ ಅವ್ರ ನಂಬರ್ ಏನಾದ್ರು ಇದ್ರೆ ಕೊಡಿ ಅಂತ ನಾನು ಕೇಳಿದಾಗ ಅವಾಗ ಅವ್ರೇನಂದ್ರು ನಂಬರ್ ಕೊಟ್ರು. ಅಂಜಲಿ ಮೇಡಮ್ ಇದಾರಲ್ಲ, ಇವ್ರ ನಂಬರ್. ಇವರು ಮಾತಾಡಿದ್ರು ಹಿಂದಿಲಿ. ಆಮೇಲೆ ನಾನು ಹೇಳಿದೆ ಹಿಂಗೆ ಜ್ಯೋತಿ ಬ್ರದರ್ ಅಂತೆಲ್ಲ ಹೇಳಿದೆ. ಸರಿ ಬೆಳಿಗ್ಗೆ ಸಿಗ್ತೀನಿ, ಕರ್ಕೊಂಡ್ ಬರ್ತೀನಿ 9:30 ಅಂದ್ಬಿಟ್ಟು ನಿನ್ನೆ ಬೆಳಿಗ್ಗೆ ಬಂದಿದ್ರು ನಮ್ಮ ಮನೆಗೆ. ಸಿಕ್ಕಿದಾಗ ತುಂಬಾ ಸಂತೋಷ ಆಯ್ತು ನಿಜವಾಗ್ಲೂ. ನನ್ಗೊಂದು ಕನ್ಸಲ್ಲೂ ನಾನು ಊಹೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ದೂರದಿಂದ ಬಂದಿದ್ದಾರೆ, ಹುಡಿಕೊಂಡು ನೆನ್ಪಿಸ್ಕೊಂಡು. ಯಾಕೆಂದ್ರೆ ಅವಾಗ ಐಡಿಯಾ ಇತ್ತ ಮಾರುತಿ ಇವರು ಸ್ವೀಡನ್ ದೇಶದಲ್ಲೇ ಇದಾರೆ ಅಂತ ಗೊತ್ತಿತ್ತಾ? ಒಂದು ಹೇಳ್ಕೊಳಕ್ಕೆ ಸರ್, ಒಂದು ಚೂರುನು ನನ್ಗೆ ಅಷ್ಟು ಇದಾಗ್ತಾ ಇಲ್ಲ, ನೆನಪೇ ಇಲ್ಲ. ಯಾಕಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಸಿಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಏನಂದ್ರೆ ನೆನ್ಪು ಇಟ್ಕೊಂಡಿದಾರಲ್ಲ ಎಲ್ಲಾರು, ನಮ್ಮ ಅಪ್ಪ ಅಮ್ಮನ ನೆನ್ಪು ಇಟ್ಕೊಂಡಿದ್ದಾಳೆ, ನಮಗೂ ಒಬ್ಬ ಅಣ್ಣ ಇದ್ದಾನೆ ಅಂತ ನೆನ್ಸ್ಕೊಂಡಿದಾರಲ್ಲ, ತುಂಬಾ ಖುಷಿ ಆಯ್ತು. ಇವಾಗ ಜ್ಯೋತಿ ಬಂದಿರೋ ಜೊತೆಲಿ ಗಾಯತ್ರಿನೂ ಬಂದಿರೋ ನಂಗೆ ತುಂಬಾ ಸಂತೋಷ ಆಗ್ತಿತ್ತು ಅಂತ. ಬರ್ತಾರೆ. ಕ್ಯಾನ್ ಯು ಫಾಲೋ ಹಿಸ್ ಲ್ಯಾಂಗ್ವೇಜ್ ಜ್ಯೋತಿ? ಅವ್ರಿಗೆ ಜ್ಯೋತಿ ಅವ್ರಿಗೆ ಅಂದ್ರೆ ಏನಂದ್ರೆ ಇಂಗ್ಲಿಷ್ ಮಾತಾಡ್ತಾರೆ. ನನಗೆ ಅದನ್ನ ಕೇಳ್ತೀನಿ. ಕ್ಯಾನ್ ಯು ಫಾಲೋ ಹಿಸ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್? No sir, I can't. You can't? No. Can you remember your childhood days? Which language you used to speak? Since you are 4 years, you went to Sweden, no? Yes. Can you remember those days? Sadly no. What do you remember? What is in your from the childhood in Sweden or here in India? In India. In India, I mean, I remember a woman who were leaving me. Okay. Yes, and I remember a woman who were crying a lot. I remember. That's your mother? Yeah, I think it's my mother. 4ನೇ ವಯಸ್ಸಿನಲ್ಲೇ ಜ್ಯೋತಿ ಸ್ವೀಡನ್ ದೇಶಕ್ಕೆ ಹೋಗ್ಬೇಕಾಗಿ ಬಂತು. ನಾನು ಕೇಳಿದೆ, ಏನಾದರೂ ಜ್ಞಾಪಕ ಇದೆಯಮ್ಮ ಇಲ್ಲಿ ವಿಚಾರ ಅಂತಂದ್ರೆ, ಏನೂ ಜ್ಞಾಪಕ ಇಲ್ಲ. ನನ್ನನ್ನು ಒಂದು ಹೆಂಗಸು ಆ ಚೈಲ್ಡ್ ಕೇರ್ಗೆ ಬಿಟ್ಟು ಹೋಗ್ತಾ ಇರೋದು ಮತ್ತೆ ಆಕೆ ಹತ್ಕೊಂಡು ಹೋಗ್ತಾ ಇರೋದು ಮಾತ್ರ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ. ಅಂದರೆ ಆಕೆ ಯಾರು ಅಂತಂದರೆ ಆಕೆಯ ತಾಯಿ. ಆ ತಾಯಿ ಅಸಹಾಯಕರಾಗಿ ಆಕೆ ಚೈಲ್ಡ್ ಕೇರ್ಗೆ ಬಿಟ್ಟು ಹೋಗ್ತಾರೆ. ಆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆ ಮನಸ್ಸಿನಲ್ಲಿ ಆ ತಾಯಿಯ ಮುಖ ಈಗಲೂ ನಾನು ಬ್ರೇಕ್ನಲ್ಲಿ ಕೇಳ್ತಾ ಇದ್ದೆ, ಸಡನ್ ಆಗಿ ನಿಮ್ಮ ತಾಯಿ ಏನಾದರೂ ಎದುರುಗಡೆ ಬಂದರೆ ಐಡೆಂಟಿಫೈ ಮಾಡ್ತೀಯಮ್ಮ ಅಂತ. ಸರ್ಟನ್ಲಿ ಅಂತ ಹೇಳಿ, ಖಂಡಿತ ನಮ್ಮಮ್ಮನ ನಾನು ಐಡೆಂಟಿಫೈ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಎಸ್ ದಶರಥ್, ಆಯ್ತು, ಇದೆಲ್ಲ ಆಯ್ತು, ಮಗಳು ಇವಾಗ ನಿಮಗೆ ಸಿಕ್ಕಿದ್ದಾರೆ, ಖುಷಿ, ತುಂಬಾ ಖುಷಿ. ಆದ್ರೆ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್, ನಿಮ್ಮ ಮನಸ್ಸಿಗೆ ನೋವಾಗ್ಬೋದು. ಯಾಕೆ ಇಂತಹ ಸ್ಥಿತಿ ಬಂತು ಅವಾಗ ಅಂತ? ಅದು ಸರ್, ಮನೆಯಲ್ಲಿ ಸಂದರ್ಭ ಇರುತ್ತಲ್ಲ, ಸಂದರ್ಭ ಇದ್ರೆ ನಮ್ಮ ಮಾತು ಕೇಳಲಿಲ್ಲ. ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಎಲ್ಲಿ ಅವ್ರ ಮೂಲ ಎಲ್ಲಿ ನೀವು ಊರು ಅದೇ ಯಾವ ಮೂಲ ಎಲ್ಲಿ ನಿಮ್ದು? ತುಮಕೂರು ಹತ್ರ ಮರಳುಕುಂಟೆ ಅವರ? ಮರಳುಕುಂಟೆ, ನೆಲಮಂಗಲ ತಾಲೂಕು ಬರುತ್ತದು. ಸರಿ.
ಆಮೇಲೆ ಏನು ಮಾಡಿದೆ, ಒಂದ್ಸಲಿ ಕೇಳಿದೆ, ಎಲ್ಲ ಸೇರಿಸಿದೀವಿ ನಾವು ಸಾಕೊಳ್ಳೋದು ನಮಗೆ ಗೊತ್ತು ಅಂತ ಡ್ಯಾಶ್ ಆಗಿ ಮಾತಾಡಿದ್ರು ಸರ್. ಇಷ್ಟೇ. ಅವಾಗ ನನಗೆ ಮನ್ಸಿಗೆ ಬೇಜಾರಾಗೋಯ್ತು. ನಿಮ್ಗೆ ಒಟ್ಟು 4 ಜನ ಮಕ್ಕಳ? ಹಾಂ, 2ನೇ ಹೆಂಡತಿ ಮದುವೆ ಆಗಿದೆ. ಓಕೆ ಓಕೆ ಓಕೆ. ಇವ್ರ ತಾಯಿ ಹೋದ್ಮೇಲೆ 8 ವರ್ಷ ಆಗೇ ಇದೆ. ಇವನಿಗೆ ಅಂದ್ರೆ ಇವ್ರ ತಾಯಿಗೆ ಹುಟ್ಟಿದಂತವ್ರು 2 ಮಕ್ಕಳ? 3 ಜನ ಮಕ್ಕಳು? 3 ಜನ 3 ಜನ ಮಕ್ಕಳು ಅಂದ್ರೆ ಮಾರುತಿ, ಜ್ಯೋತಿ ಮತ್ತೆ ಗಾಯತ್ರಿ. 3 ಜನ. ನಾನು ಗಂಡ್ಮಗು, ನಾನು ನೆಕ್ಸ್ಟ್ ಜ್ಯೋತಿ, ಮೂರನೇ ಮಗಳು ಬಂದು ಗಾಯತ್ರಿ. ಈಗ ಇನ್ನೊಬ್ರು ಮಕ್ಳಿದ್ದಾರೆ ಅಂದ್ರೆ ಅವರು ಬಂದು ನಮ್ಮ ಅಪ್ಪನ್ಗೆ 2ನೇ ಹೆಂಡತಿ ಮಕ್ಕಳು. ಅರ್ಥ ಆಯ್ತಾ ನನಗೆ. ಓಕೆ. ಸೊ ಹಾಗಾಗಿ ನೀವು ಅಂತ ಸಂದರ್ಭದಲ್ಲಿ ಗಾಯತ್ರಿ, ಜ್ಯೋತಿ ಇಬ್ರನ್ನು ಕೂಡ ಆ ತಾಯಿ ಜೊತೆನೆ ಕಳಿಸ್ಬಿಟ್ರಿ? ನಾವು ಕಳಿಸ್ಲಿಲ್ಲ, ನಾನು ಡ್ಯೂಟಿಗೆ ಹೋಗಿದ್ದೆ. ಸರಿ. ಬಂದು ನೋಡೋ ಅಷ್ಟೊತ್ತಿಗೆ ಇರಲಿಲ್ಲ. 3 ದಿವಸ ನೋಡಿದೆ, 4 ದಿವಸ ನೋಡಿದೆ. 4ನೇ ದಿವಸಕ್ಕೆ ಕೇಳಿದೆ, ಒಂದಿನ ಸಿಕ್ಕಿದ್ರು ಎಲ್ಲಿ ಅಂದ್ಬಿಟ್ಟು. ಎಲ್ಲ ಊರಲ್ಲಿ ಸೇರಿಸಿದ್ವಿ ಅಂತ ಏನೇನೋ ಡ್ಯಾಶಾಗಿ ಮಾತಾಡ್ಬಿಟ್ರು. ಮನ್ಸು ಬೇಜಾರಾಗೋಯ್ತು. ಆಮೇಲೆ ನಾನು ಒಂದು 6 ತಿಂಗಳು ಹಾಸ್ಟೆಲ್ಗಳೆಲ್ಲ ಹುಡುಕಿದೆ ಸರ್. ಹುಡುಕೋ ಪ್ರಯತ್ನ ಮಾಡಿದ್ರಿ ನೀವು? ನಾನು ಮಾಡಿದೆ 6 ತಿಂಗಳ ಮೇಲೆ. ಮಕ್ಳಿಲ್ವಲ್ಲ ಅನ್ಬಿಟ್ಟು ಹುಡುಕಿ ಲಾಸ್ಟ್ಗೆ ಮಗ ಒಬ್ಬ ನಿಮ್ ಜೊತೆ ಇದ್ದ? ಹೌದು ಸರ್. ನಮ್ಗೆ ಮನ್ಸಿಗೆ ಬೇಜಾರಕ್ಕೆ. ಈಗ ಬಿಡಿ, ಆಯ್ತು, ಅದೇನೋ ಒಂದು ಸಂದರ್ಭ ಹಂಗ್ ಬಂತು, ಆಕೆ ನಿಮ್ಮಿಂದ ದೂರ ಆದ್ಲು. ಚಿಕ್ಕ ವಯಸ್ಸನ್ನ ನೆನಪಿಸ್ಕೊಳ್ಳೋದಾದ್ರೆ ಹೇಗಿದ್ರು ನಿಮ್ ಜೊತೆನಲ್ಲಿ? ಜ್ಯೋತಿ ಆಗ್ಬೋದು, ಗಾಯತ್ರಿ ಜ್ಞಾಪಕ ಇದೆಯಾ? ಅಷ್ಟು ಮಕ್ಕಳು ಸರ್, ಒಂದು 5 ವಯಸ್ಸಿನ ಮಕ್ಕಳು. ಹೌದು ಸರ್. ಇರೋ ಮಾತು ಹೇಳ್ಬೇಕು ಸರ್. ನೆನಪಿದೆಯಾ? ಜ್ಞಾಪಕ ಇದೆಯಾ? ಜ್ಞಾಪನ ಇದೆ ಸರ್. ಅಷ್ಟು. ಆಕೆ ಹೇಗಿದ್ಲು? ಚೆನ್ನಾಗಿದ್ರು ಸರ್. ತುಂಬಾ ತುಂಟಿನ? ತುಂಟೇನಿಲ್ಲ. ಡ್ಯೂಟಿ ಮುಗಿಸ್ಕೊಂಡ್ಬಂದ್ರೆ ಚೋಚಪಟ್ಟಣ ತಂದು ಕೊಡ್ತಾ ಇದ್ದೆ. ಟಂಗ ಮುಡ್ಗಿದ್ದೆ, ಅದು ಕುಲ್ ಹಾಕೋದು, ಇದು ಮಾಡೋದು, ಮಕ್ಕಳಿಗೆ ಆಟ ಆಡ್ಸೋದು. ಓಕೆ. ಅವೆಲ್ಲ ನೆನಪಿದೆ ನಿಮಗೆ? ಹೌದೇ ಸರ್. ಮಾರುತಿಗೆ ಏನಾದ್ರು ನೆನಪಿದೆಯಾ ಚಿಕ್ಕ ವಯಸ್ಸಿಂದ? ಸರ್ ಇದೆ ನೆನಪು. ನನ್ನ ಜೊತೆ ಆಟ ಆಡ್ತಿದ್ದು ಯಾವಾಗ್ಲೂ. ಅವಾಗ ನನ್ಗೂ ಸಣ್ಣ ವಯಸ್ಸು ಆದ್ರೆ ನಮ್ಮ ಅಪ್ಪನ್ಗೂ ನಮ್ಮ ಅಮ್ಮನ್ಗೂ ಜಗಳ ಆಗಿರೋದು ನನಗೆ ಗೊತ್ತಿಲ್ಲ. ನಮ್ಮ ಮಾವ ಇನ್ನೊಬ್ರು ಇದಾರೆ. ಇವಾಗ ಅದೇ ನಮ್ಮ ತಂದೆ ಮದ್ವೆ ಆಗಿದಾರಲ್ಲ, ಅವ್ರ ಅಣ್ಣ ಒಬ್ರು ಇದಾರೆ. ಅವರು ಕುದುರೆ ಗಾಡಿ ಓಡಿಸ್ತಾ ಇದ್ರು. ಅವ್ರ ಜೊತೆ ನಾನು ಹೊಂಟೋಗಿದ್ದೆ. ಅವಾಗ ಇನ್ನ ಸ್ಕೂಲ್ಗೂ ನಮಗ್ ಸೇರ್ಸಿರ್ಲಿಲ್ಲ ನಮ್ಮ ತಂದೆಗೆ. ಅವಾಗೆಲ್ಲ ಮನೇಲೂ ಅವಾಗ ಅಂತ ಬಡಸ್ತಾನೆ, ನಮ್ದು ತುಂಬಾ ಬಡಸ್ತಾನ ಇತ್ತು ಅವಾಗ. ಇವಾಗಾದ್ರೂ ದೇವ್ರು ಸ್ವಲ್ಪ ತಕ್ಕಮಟ್ಟು ಕೊಟ್ಟಿದ್ದಾನೆ. ಒಂದ್ ಸ್ವಲ್ಪ ಹೆಂಗೋ ಉಸಿರಾಡ್ತಾ ಇದೀವಿ, ಒಂದ್ ಇದ್ರಲ್ಲಿ ಇದೀವಿ. ನನಗೂ ಹೆಲ್ಪ್ ಮಾಡಿದ್ದಾರೆ. ನನ್ಗೆ ಹೆಲ್ಪ್ ಮಾಡಿರೋದು ಅಂದ್ರೆ, ಇವಾಗ ನಾನು ಒಬ್ಬ ಡ್ರೈವರ್. ರುದ್ರಪಾಗರಣದಲ್ಲಿ ವಾಸಣ್ಣ ಅಂತ ಇದಾರೆ, ಮತ್ತೆ ಅವ್ರ ತಮ್ಮ ಶೇಖರಣ್ಣ ಅಂತ ಇದಾರೆ. ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಮ್ ತಂಗಿ ಇವಾಗ ಇನ್ನೊಬ್ರು ಚಿಕ್ಕ ವಯಸ್ಸಿಂದು. ಈಗ ತಂಗಿ, ಈಗ ಜ್ಯೋತಿ ಮತ್ತೆ ಗಾಯತ್ರಿ ನೆನಪಿದೆಯಾ ನಿನಗೆ ಚಿಕ್ಕ ವಯಸ್ಸಿಂದ? ನೆನಪಿದೆ. ಇವಳು ಏನ್ ಮಾಡ್ತಿದ್ದ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬಂದಾದ್ಮೇಲೆ ಕುದುರೆನೆಲ್ಲ ಕಟ್ಟಾಕಿರೋರು. ಆ ಕುದುರೆ ಕಾಲ ಹತ್ರ ಹೋಗಿ ಬಿದ್ದೋಗ್ಬಿಡ್ತಿದ್ದು. ನಾನು ಹೋಗ್ಬೇಡ ಬಾ ಅಂತ ಹೇಳ್ಕೊಂಡ್ ಬರ್ತಿದ್ದೆ. ಅವಾಗ ಇವಳು ಬಂದು ಫುಲ್ ಬ್ಲಾಕ್ ಆಗಿದ್ಲು. ಗಾಯತ್ರಿ ಸ್ವಲ್ಪ ವೈಟ್ ಆಗಿದ್ಲು. ಗುಂಡಿಗೆ ಅವಳಿಗೆ ಅವಾಗ ನಾವು ಬೂದುರಿ ಅಂತಿದ್ವಿ ನಾವು. ಹೌದು ಸರ್, ಬೂದುರಿ ಎಲ್ಲೇ ಹೋದ್ರು ನನ್ನ ಜೊತೆಲಿ ಬರ್ತಿದ್ಲು. ಎಲ್ಲ ನೆನಪಿದೆ ಹಾಗಾದ್ರೆ. ಇವಳು 25-26 ವರ್ಷ ಅಂದ್ರೆ ನೆನಪಿರುತ್ತೆ ಅಲ್ವಾ? ಬರ್ತಾ ಇದ್ದು ಆಟ ಆಡ್ತಿದ್ದು. ಚಿಕ್ಕವಳು ಬರ್ತಿರ್ಲಿಲ್ಲ ನನ್ನ ಹತ್ರ ಜಾಸ್ತಿ. ಏನಾದ್ರು ಕೈಲಿ ಸಿಕ್ಕಿದ್ದನ್ನ ನಾನು ಹೊಡೆದ್ ಬಿಡ್ತಿದ್ದು. ನಾನ್ ನನ್ನ ತಂಗಿ ಅಲ್ವಾ ಹೋಗ್ಲಿ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತಿದ್ದೆ. ಇನ್ನೇನು ಚಿಕ್ಕ ವಯಸ್ಸಿನ ಆಟಗಳು. ಚಿಕ್ಕ ವಯಸ್ಸಿನ ಅವಾಗಿಂದ ಬಾಲ್ಯದಲ್ಲಿ ನಡೆದಿರೋದು ಈಗ್ಲೂ ನನ್ನ ಕಣ್ಣಲ್ಲಿ ಮತ್ತೆ ಮನ್ಸಲ್ಲಿ ನನ್ಗೆ ಹಂಗೆ ನೆನಪಿದೆ. ಅವಳು ಫೋಟೋ ನಾನು ಅವಾಗ ಫೋಟೋ ಗಿಟೋ ನಮ್ಮ ತಂದೆ ಏನು ತೆಗ್ಸಿರ್ಲಿಲ್ಲ. ಅವ್ರದ್ದು ಆಗ್ಲಿ ನಮ್ದೇ ಆಗ್ಲಿ ನಮ್ಮ ಅಮ್ಮಂದೂನು ಒಂದ್ ಫೋಟೋ ಇಲ್ಲ ನಮ್ಮ ಮನೇಲಿ. ಅದ ಕೇಳಿದಕ್ಕೆ ಅವಾಗೆಲ್ಲ ಇರ್ಲಿಲ್ಲ ಕಣ ಹಂಗೆ ಹಿಂಗೆ ಅಂತ ನಮ್ಮ ಅಪ್ಪ ಬೈಯೋರು. ಒಂದು ಗದರಿದ ತಕ್ಷಣ ಎದುರ್ಕೊಂತಿದ್ವಿ ಸಣ್ಣ ವಯಸ್ಸಲ್ಲಿ. ಚಿಕ್ಕ ವಯಸ್ಸಿನ ಆಟಗಳು ಇರ್ಲಿ ಬಿಡಿ. ಇವಾಗ ನನಗೆ ಇಡೀ ಈ ಪ್ರಕರಣದಲ್ಲಿ ತುಂಬಾ ಆಶ್ಚರ್ಯ ಆಗಿದೆ ಏನಂತಂದ್ರೆ, ಈಗ ನಿನ್ನೆ ಎಸ್ಟರ್ಡೇ ಓನ್ಲಿ ದೇ ಮೆಟ್, ನಿನ್ನೆ ಅವರಿಬ್ರು ಕೂಡ ಭೇಟಿ ಆದಾಗ ಜ್ಯೋತಿಗೆ ಕನ್ನಡ ಬರೋದಿಲ್ಲ, ಸಂಪೂರ್ಣ ಮರ್ತು ಹೋಗಿದೆ. ಅವ್ರ ತಂದೆಗೆ ಆ ಲ್ಯಾಂಗ್ವೇಜ್ ಅನ್ನ, ಅವ್ರ ಭಾಷೆನ ಫಾಲೋ ಮಾಡಕ್ ಬರಲ್ಲ. ಆದ್ರೂ ಕೂಡ ಗೊತ್ತು, ಮನಸ್ಸುಗಳ ಭಾಷೆ. ಇವಳು ನನ್ನ ಮಗಳು ಅಂತ ಅವ್ರಿಗೆ ಗೊತ್ತು, ಇವ್ರು ನಮ್ಮಪ್ಪ ಅಂತ ಈಕೆಗೆ ಗೊತ್ತು. ಆ ಸನ್ನಿವೇಶ ಹೇಗಿತ್ತು, ಆ ಸಿಚುವೇಶನ್ ಹೇಗಿತ್ತು, ಅವರ ಫೀಲಿಂಗ್ಸ್ ಅನ್ನ, ಅವರ ಭಾವನೆಗಳನ್ನ ಅವರು ಹೇಗೆ ವ್ಯಕ್ತಪಡಿಸಿದ್ರು? ಒಂದು ಹಂತದಲ್ಲಿ ಎಲ್ರಿಗೂ ಖುಷಿ, ನಮಗೂ ಖುಷಿನೇ. ಯಾಕೆಂತಂದ್ರೆ ನಾವು ಕೂಡ ಪ್ರಯತ್ನ ಪಟ್ಟಿದ್ವಿ. ನಮ್ಮೆಲ್ಲರ ಆಸೆ ಒಂದೇ ಆಗಿತ್ತು, ಜ್ಯೋತಿಗೆ ಅವರ ತಂದೆ ತಾಯಿ ಸಿಗ್ಬೇಕು ಅಂತ. ತಂದೆ ಸಿಕ್ಕಿದ್ದಾರೆ, ಅಣ್ಣ ಸಿಕ್ಕಿದ್ದಾರೆ. ಒಂದು ಮುಕ್ಕಾಲು ಭಾಗ ಸಂತೋಷ ಎಲ್ರಿಗೂ ಕೂಡ ಆಗಿದೆ. ಆದರೆ ಒಂದು ಕೊರಗು ಜ್ಯೋತಿಗಿದೆ, ನನ್ನ ತಾಯಿನ ನಾನು ನೋಡಬೇಕು ಅಂತಂದ್ಬಿಟ್ಟು. ಸೊ ಮತ್ತೆ ನಾನು ದಶರಥ್ ಅವ್ರನ್ನೇ ಕೇಳ್ತೀನಿ. ದಶರಥ್, ಅವ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ ಇವಾಗ ಸದ್ಯಕ್ಕೆ? ಗೊತ್ತಿಲ್ಲ ಸರ್. ಕಮಲಾಬಾಯಿ ಅಲ್ವಾ ಅವ್ರ ಹೆಸರು? ಹೌದು ಸರ್. ಗೊತ್ತಿಲ್ಲ. ಏನು ಗೊತ್ತಿಲ್ಲ ಸರ್. ನಾನು ಅವಾಗಲೇ ಮಾತನಾಡ್ತಾ ಜ್ಯೋತಿ ಹೇಳ್ತಾ ಇದ್ರು, ನನಗೀಗೆಲ್ಲ ತೃಪ್ತಿಯಾಗಿದೆ, ನಮ್ಮ ಅಮ್ಮನ ಮುಖ ಒಂದ್ಸರ್ತಿ ನಾನು ನೋಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಇಲ್ಲ ಸರ್, ಗೊತ್ತಿಲ್ಲ. ಏನೋ ಗೊತ್ತಿಲ್ಲ. ಮಾರುತಿ, ನಿನಗೇನಾದ್ರೂ ಇನ್ಫಾರ್ಮೇಶನ್ ಇದೆಯಾನಪ್ಪ? ಇಲ್ಲ ಸರ್, ನನ್ಗೆ ನಾನು ಚಿಕ್ಕ ಹುಡುಗ ಅಂತ ಹೇಳಿದ್ನಲ್ಲ, ಅದೇ ನಾನು ಲಾಸ್ಟ್ ನಾನು ನೋಡಿದ್ದು. ನನ್ನ ಅಂದ್ರೆ ಅವಾಗ ನನ್ಗೆ 14 ವರ್ಷ. ಒಂದ್ಸತಿ ನೋಡ್ದೆ, ತಿರ್ಗಾ ಮತ್ತೆ ಹೋಗಿ ನೋಡಿದಾಗ ಅಂತೂ ಅಲ್ಲ ಅವ್ರು ಇರ್ಲಿಲ್ಲ. ಅಕ್ಕಪಕ್ಕದ ಪರಿಚಯನೂ ಇಲ್ಲ. ಯಾಕೆಂದ್ರೆ ನನ್ಗೆ ಅವಾಗ ಎಲ್ಲ ಅಲ್ಲಿ ತಮಿಳ್ ಮಾತಾಡ್ತಿದ್ರು, ಮತ್ತೆ ತೆಲುಗು ಮಾತಾಡ್ತಿದ್ರು.
ಅದ್ನ ಆ ಭಾಷೆ ನನಗೆ ಬರ್ತಾನೆ ಇರ್ಲಿಲ್ಲ. ನಾನು ಸ್ಕೂಲ್ಗೂ ನನ್ನ ಎಲ್ಲಿ ಯಾವ ಏರಿಯಾದಲ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೇನೆ ಅದು ಗೊತ್ತಿದೆ. ಮಾರ್ಕೆಟ್ ಒಂದು ನನಗೆ ಅಷ್ಟೇ ಗೊತ್ತಿದೆ. ಅದ್ ಬಿಟ್ರೆ ನನಗೆ ಬೇರೆ ಯಾವ ಜಾಗನೂ ನನಗೆ ಗೊತ್ತಿರ್ಲಿಲ್ಲ. ಅವಾಗ ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಭಯ ಆಗೋದು. ನಮ್ಮ ತಂದೆಯವರ ತಾಯಿ ನಮ್ಮ ಅಜ್ಜಿ ಅವರು ಎದುರಿಸ್ತಿದ್ರು, ನಮ್ಗೆ ಹೊಡಿತಿದ್ರು, ಹಂಗೆ ಅಂತ ಇದ್ ಮಾಡ್ತಿದ್ರು. ಆ ಭಯದಿಂದ ನಾವು ವೇರ್ ಅಬೌಟ್ಸ್ ನಿಮಗೆ ಗೊತ್ತೇ ಇಲ್ಲ ಹಾಗೆ? ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾನು ಹೇಳ್ತಿದ್ದೆ ನಮ್ಮ ತಾಯಿ ಬಗ್ಗೆ. ನನಗೆ ಯು ಗಾಟ್ ಎನಿ ಇನ್ಫಾರ್ಮೇಶನ್ ಅಬೌಟ್ ಹರ್ ಮದರ್, ಅಂಜಲಿ? Yeah, means yesterday I was talking to some more people. When I was in village, I got some more numbers. So yesterday I talked with him, and he said me, told me that during 10 years back, might be around 2006 or 7, he met her at this Majestic flyover. There she was selling something. Okay. That's the last time when he met him. After that, it was never any incident that he met her. But somewhere I feel that if she is there in that Majestic area, whoever are selling things there might be feel happy. Do you have her photo? No, nothing. Even these people also. ಇಲ್ಲ ಸರ್. ನಾನು ತುಂಬಾ ಸತಿ ನಮ್ಮ ತಂದೆಯವ್ರ ನನಗೆ ಕೇಳಿದಕ್ಕೆ ನಿನ್ ಫೋಟೋನೇ ತೆಗ್ಸಿರ್ಲಿಲ್ಲ ನಾನು. ಅವಾಗ ಅಷ್ಟು ಕಷ್ಟ. ಮದುವೆಗಿದ್ವೆ ಫೋಟೋ ಇಲ್ಲ ಸರ್. ಏನು ಇಟ್ಕೊಂಡಿಲ್ಲ. ನಮಗ ಒಂದ್ ಗಂಡ್ ಮಗು ಹುಟ್ಟಿದೆ, ನಮ್ ತಂಗಿ ಹುಟ್ಟಿದಾರೆ ಅಂದ್ಬಿಟ್ಟು ಒಂದು ದಿನಾನು ಕರ್ಕೊಂಡು. ಸಾಮಾನ್ಯ ಎಷ್ಟೇ ಬಡವರಾದ್ರೂ ಒಂದ್ ಮಗು ಫೋಟೋ, ಅಮ್ಮನ ಫೋಟೋ ಎಲ್ಲ ತೆಗ್ಸಿರ್ತಾರೆ. ಏನು ಮಾಡಿರ್ಲಿಲ್ವಾ ನೀವು? ತುಂಬಾ ಬಿಡಿಸ್ತಾನ ಸರ್, ತುಂಬಾ ಬಿಡಿಸ್ತಾನ. ಫೋಟೋ ತೆಗ್ಸಕ್ಕೂ ಆಗದೆ ಇರೋ ಅಷ್ಟು. ಹೌದು ಸರ್, ಇರೋ ಮಾತು ಹೇಳಿದ್ರೆ ಅಟ್ಲೀಸ್ಟ್ ಆ ಫೋಟೋ ಇದ್ದಿದ್ರೆ. ಒಂದು ಇನ್ಫಾರ್ಮೇಶನ್ ಅಂಜಲಿ ಅವ್ರು ಕೊಟ್ಟರು. 10 ವರ್ಷದ ಹಿಂದೆ ಮೆಜೆಸ್ಟಿಕ್ ಮೇಲ್ಗಡೆ ಫ್ಲೈಓವರ್ ಏನಿದೆ ಅಲ್ಲೆಲ್ಲ ಈ ಬುಟ್ಟಿನಲ್ಲಿ ತರಕಾರಿ, ಹಣ್ಣು ಗಿಣ್ಣು ಎಲ್ಲ ಇಟ್ಕೊಂಡು ಮಾರಾಟ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಯಾರೋ ಒಬ್ರು ನೋಡಿದ್ರಂತೆ. ನಿನ್ನೆ ಅಂಜಲಿಗೆ ಸಿಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ 10 ವರ್ಷದ ಹಿಂದೆ ಆಕೆಯ ಹೆಸರು ಕಮಲಾಬಾಯಿ ಅಂತ. ಅವರ ಗಂಡನಿಂದ ದೂರ ಆದ ಬಳಿಕ ಗಾಯತ್ರಿ ಮತ್ತು ಜ್ಯೋತಿ ಇಬ್ಬರನ್ನು ಕೂಡ ಒಂದು ಚೈಲ್ಡ್ ಕೇರ್ ಸೆಂಟರ್ಗೆ ದತ್ತು ಕೊಟ್ಬಿಟ್ಟು ಅವ್ರೇನು ಮಾಡ್ತಾರೆ, ಬೇರೆ ಕಡೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಣ್ಣು ತರಕಾರಿ ಅದು ಇದು ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಡಿರ್ತಾರೆ. 10 ವರ್ಷದ ಹಿಂದೆ ಆಕೆಯನ್ನು ನೋಡಿದ್ದಾಗಿ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಅದಾದ ನಂತರ ಅವರನ್ನ ನೋಡಿದವ್ರು ಯಾರೂ ಕೂಡ ಇಲ್ಲ. ಇನ್ನು ದಶರಥ್ ಮತ್ತು ಮಾರುತಿ ಇವ್ರಿಗಂತೂ ಅವ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ಸು ಇಲ್ಲ. ಅದು ಒಂದೇನಾದ್ರು ಸಾಕಾರ ಆಗ್ಬಿಟ್ರೆ, ಕಮಲಾಬಾಯಿ ಕೂಡ ಏನಾದ್ರು ಸಿಕ್ಬಿಟ್ಟು ಜ್ಯೋತಿ ಕಮಲಾಬಾಯಿ ನೋಡಿದ್ರೆ, ಅವ್ರ ಅಮ್ಮನ ನೋಡ್ಬಿಟ್ರೆ, ಅದು ನಿಜವಾದ ಸಂಪೂರ್ಣ ಧನ್ಯತಾ ಭಾವ, ಧನ್ಯತಾ ಮಿಲ್ನ ಅಂತ ಹೇಳ್ಬೋದು. ಈಗ ಐ ವಿಲ್ ಗಿವ್ ಅ ಟಾಸ್ಕ್ ಟು ಬೋತ್ ಆಫ್ ದೆಮ್. ಓಕೆ, ದೇ ಶುಡ್ ಕಮ್ಯುನಿಕೇಟ್ ಟು ಈಚ್ ಅದರ್. ಈಗ ಅವರಿಬ್ಬರಿಗೂ, ನಿಮ್ಮಿಬ್ಬರಿಗೂ ನಾನೊಂದು ಕೆಲಸ ಕೊಡ್ತಾ ಇದ್ದೀನಿ ನಾನು, ಅಪ್ಪ ಮಗಳಿಗೆ. ಹೇಳಿ ಸರ್. ನೀವಿಬ್ರು ಮಾತಾಡ್ಬೇಕು. ಹೆಂಗ್ ಮಾತಾಡ್ತೀರಾ ನಾವು ನೋಡ್ಬೇಕು. ಅವರು ನನ್ನೇನೆ ನಾನು ನೋಡ್ದೆ ಮನೇಲಿ ಮಾತಾಡ್ತಿದ್ರು ನಮ್ಮ ಭಾಷೆಯಲ್ಲಿ. ಕಾಯಮ ಜ್ಯೋತಿ ಅಂತಂದ್ರೆ ಸುಮ್ಮನೆ ಮಕ್ಕ ನೋಡ್ತಾರೆ, ಮಾತಾಡಕ್ ಬರೋದಿಲ್ಲ ನಮ್ಮ ಭಾಷೆ. ಕಾಯಮ ಜ್ಯೋತಿ. He is telling that you cannot follow his language. We cannot speak each other. If you want to tell something to your father, how you communicate to him? Through Anjali. Through Anjali. Anjali will be there with you, not for all the time, no? No, but for the first, I will probably try to learn Hindi or something when I come home, or Kannada. Not Hindi. Why Hindi? You should learn Kannada. Okay, Kannada. It's your duty. It's your language. Yes. Okay, it's your responsibility to learn Kannada. If you want to speak with your father, if you want to speak with your brother, you have to learn Kannada. No, that is the issue. That's what need to understand this international adoption thing. Because all these children are going in adoption, but no one is thinking about these children. Issue. It's a serious issue. Because one day they are going to come back and they want to find out their families. But everybody wants their memories to erase, language to erase, and everything. And they should be European only, or whatever country, German or it. ಅಂಜಲಿ ಅವ್ರು ಹೇಳೋ ಪ್ರಕಾರ ಈ ಯುರೋಪಿಯನ್ ದೇಶಗಳಲ್ಲಿ, ಐರೋಪ್ಯ ದೇಶಗಳಲ್ಲಿ ಈ ತರ ಭಾರತಕ್ಕೆ ಬಂದು ಇಲ್ಲಿಂದ ಮಕ್ಕಳನ್ನ ಅಡಾಪ್ಟೇಷನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಇದೆ. How many people you have the statistics they are adopted from India to other land? I think around 40,000 over. 40,000 ಮಕ್ಕಳು, 40,000 ಮಕ್ಕಳನ್ನ ಇಂಡಿಯಾದಿಂದ ದತ್ತು ತಗೊಂಡು ಹೋಗ್ತಾರೆ. ಅವ್ರಿಗೆ ಸಂಪೂರ್ಣ ಇಂಡಿಯನ್ ಲ್ಯಾಂಗ್ವೇಜಸ್ ಬರಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಅದನ್ನ ಹಾಳು ಮಾಡ್ತಾರೆ. ಇಲ್ಲಿ ಪೇರೆಂಟ್ಸ್ ಯಾರು ಅದನ್ನ ಮರ್ತಿಸ್ಬಿಡ್ತಾರೆ. ಇದೇ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ. ಈಗ ಎಕ್ಸಾಂಪಲ್ ಜ್ಯೋತಿನೇ ತಗೊಳ್ಳಿ. ಆಕೆ ಬಂದಿದ್ದಾಳೆ, ಆಕೆಗೆ ಅಪ್ಪ ಸಿಕ್ಕಿದ್ದಾರೆ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಅಪ್ಪನ ಜೊತೆ ಬಾಯಿ ತುಂಬ ಮಾತಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಮಗಳ ಜೊತೆ ಬಾಯಿ ತುಂಬ ಮಾತಾಡಕ್ಕೆ ಅಪ್ಪನಿಗೆ ಆಗ್ತಾ ಇಲ್ಲ. ಇದು ಬಹಳ ಗಂಭೀರವಾದಂತಹ ಸಮಸ್ಯೆಗಳು ಈ ರೀತಿ. ಅಟ್ಲೀಸ್ಟ್ ಭಾರತದ ಯಾವುದೋ ಒಂದು ಭಾಷೆ, ಹಿಂದಿನೋ ಇಂಗ್ಲಿಷೋ ಯಾವುದೋ ಒಂದು ಆಗಿದ್ದಿದ್ರು ಕೂಡ ಅಟ್ಲೀಸ್ಟ್ ಮಾತಾಡ್ಬೋದಾಗಿತ್ತು. ಬಟ್ ಹಂಗಾಗ್ತಾ ಇಲ್ಲ.
ಡು ಯು ಥಿಂಕ್ ಇಸ್ ಇಟ್ ನಾಟ್ ಅ ಸೀರಿಯಸ್ ಇಶ್ಯೂ? ಅವ್ರು ಹಿಂದಿ ಮಾತಾಡಿದ್ರು ನಮ್ಗೆ ಎಷ್ಟೋ ಹಿಂದಿ ಮಾತಾಡಿದ್ರು ಮಾತಾಡ್ತಾ ಇದ್ದೆ ಸರ್ ನಾನು. ಹಿಂದಿ ಮಾತಾಡಿದ್ರು ನಮಗೂ ಖುಷಿ ಮಾತಾಡಿದ್ದು. ಆಗ್ತಿತ್ತು. ನಾವ್ ಬೇಕಾದ್ರೆ ಹಿಂದಿಲಿ ನಾವ್ ಏನಾದ್ರು ಒಂದು ಹೇಳ್ಕೊಂತಿದ್ವಿ, ಯಾಕಂದ್ರೆ ನಾವು ಮರಾಠಿಸ್ ಅಲ್ವಾ, ಸ್ವಲ್ಪ ಅದಕ್ಕೆ ಟೈಪ್ ಆಗುತ್ತೆ ಮಾತಾಡೋದು ಭಾಷೆ. ಅದರಿಂದ ನಮ್ಗೆ ಅಂಜಲಿ ಮೇಡಮ್ ಅವ್ರು ಹೆಲ್ಪ್ ಮಾಡಿದಾರಲ್ಲ, ನನ್ಗೆ ಇಂಗ್ಲಿಷ್ ಬರಲ್ಲ, ನಮ್ಮ ಮರಾಠಿ ಭಾಷೆಯಲ್ಲೇ ಅಂಜಲಿ ಮೇಡಮ್ ನಾನು ಹೇಳ್ತೀನಿ, ಅವಾಗ ಅವ್ರೇನ್ ಮಾಡ್ತಾರೆ ಜ್ಯೋತಿಗೆ ಹೇಳ್ತಾರೆ. ನಾವೇನೇ ಒಂದ್ ಹೇಳಿದ್ರೆ ಅಂಜಲಿ ಅವ್ರು ಯಾವಾಗಲೂ ನಿಮ್ ಜೊತೆ ಇರ್ತಾರೆ? ಎಲ್ಲ ಇರಲ್ಲ. ಮೊನ್ನೆನೂ ಹಂಗೆ ಏನಾಯ್ತು ಗೊತ್ತಾ ಸರ್, ನೀವ್ ಒಂದ್ ಕೆಲಸ ಮಾಡಿ, ನೀವೆಲ್ಲ ಸೇರ್ಕೊಂಡು ಅಂಜಲಿನ ಅಡಾಪ್ಟ್ ಮಾಡ್ಕೊಂಡ್ಬಿಡಿ ಆಯ್ತಾ? ಅವರು ಇದ್ಕೊಂಡು ಅವರು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ತಿರ್ತಾರೆ. ಹಂಗಲ್ಲ ಸರ್, ನಾನು ಹೇಳೋದು ಏನಂದ್ರೆ ನಿನ್ನೆ ಒಬ್ರು ಬಂದಿದ್ರು, ಏನೋ ಎಲ್ಲರ ಮುಖದಲ್ಲೂ ಖುಷಿ ಕಾಣ್ತಾ ಇದೆ ಅಷ್ಟೇ, ಅದನ್ನೇ ಧನ್ಯತೆ ಅಂತ ಹೇಳ್ತಕ್ಕಂಥದ್ದು. ಭಾಷೆಯನ್ನ ಮೀರಿದಂತಹ ಬಾಂಧವ್ಯ ಅಪ್ಪ ಮಗಳ ಬಾಂಧವ್ಯ. ಸೊ ಅದಕ್ಕೆ ಭಾಷೆ ಬೇಕಾಗಿಲ್ವಾ ಅಂತ ಅಂದ್ಬಿಟ್ಟು ನಾನು ಆಗ್ಲೇ ನೋಡ್ತಾ ಇದ್ದೆ, ಅವ್ರು ನೀರು ಕುಡಿಯೋದು ಕಷ್ಟಪಡ್ತಾ ಇದ್ರು, ಜ್ಯೋತಿ ತಾವೇ ನೀರು ಕುಡಿಸ್ತಾ ಇದ್ರು. ಅದನ್ನ ನಿಜವಾದ ಪ್ರೀತಿ, ಅದನ್ನ ಸಂಬಂಧ ಅಂತಕ್ಕಂಥ. ನಾನು ಆಗ್ಲೇ ಒಂದು ಟಾಸ್ಕ್ ಕೊಡ್ತೀನಿ, ಅಪ್ಪ ಮಗಳು ಮಾತಾಡ್ರಪ್ಪ ಅಂತಂದ್ರೆ ಅವಾಗ ಮಾತಾಡದೆ ಬ್ರೇಕಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತೇನ್ ತಿಂತಾರೆ ಕೇಳಿ ನನ್ನ ಮಗಳು ಅಂತ ಇವ್ರು ಕೇಳೋದು, ಅವರು ನಾನ್ ವೆಜ್ ತಿಂತಾರ ಕೇಳಿ ಅಂತ ಅಣ್ಣ ಹೇಳೋದು, ಈ ಹುಡುಗಿ ನಾನು ತಿಂತೀನಿ ಅಂತ ಹೇಳೋದು, ಅದೆಲ್ಲ ಬ್ರೇಕಲ್ಲಿ ಮಾಡ್ತಾ ಇದ್ದಾರೆ. ಲೈವಲ್ಲಿ ಮಾತಾಡ್ರಪ್ಪ ಅಂತ ಅಂದ್ಬಿಟ್ಟು ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ದಶರಥ್ ಅವರೇ. ನೆನ್ನೆ ನಾವು ಕೇಳಿದ್ವಿ ಏನಾರು ತಿಂತೀಯನಮ್ಮ ಅಂತ, ನಮ್ಮ ಅಪ್ಪ ಕೇಳಿದ್ರು, ನಮ್ಮ ಭಾಷೆಯಲ್ಲೇ ಕೇಳಿದ್ರು, ಏನಮ್ಮ ಕಾಯ್ತನ್ ಸಾಗೋತಿ ಈಗೋತಿ ಕತ್ತಿ ಸಾ ಹಂಗೆ ಹಿಂಗೆ ಅಂತ ಕೇಳಿದ್ರು, ಹಂಗೆ ಅನ್ನೋದು ನಮ್ಮ ಮರಾಠಿ ಭಾಷೆಯಲ್ಲಿ. ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಅಟ್ಲೀಸ್ಟ್ ಚಿಕನ್ ಮಟನ್ ಅಂದಿದ್ರೆ ಗೊತ್ತಾಗೋದು. ಅವರು ಮಾಂಸ ತಿಂತೀರಾ, ಬಾಡೂಟ ತಿಂತೀರಾ ಅಂದ್ರೆ ಪಾಪ ಹುಡುಗಿ ಎಲ್ಲ ಅರ್ಥ ಆಗ್ಬೇಕು. ಈಗ ಹೇಳಿದ ತಕ್ಷಣ ಖುಷಿ ಪಡ್ಲಿಲ್ವಾ ಹುಡುಗಿ? ಅದೇ ನೋಡ್ರಿ, ಅವಾಗ ಟುಡೇ ದೇ ಆರ್ ಸರ್ವಿಂಗ್ ಯು ದ ನಾನ್ ವೆಜಿಟೇರಿಯನ್, ಆರ್ ಯು ಹ್ಯಾಪಿ? Yes. ಒಂದು ಮೊಟ್ಟೆ ಕೂಡ ತಿನ್ನಲ್ಲ ಅಂತ ಅಂದು ನಿನ್ನೆ ಕೇಳಿದಾಗ. ಅದೇ ಅಂಜಲಿ ಅವ್ರು ಹೇಳ್ತಾ ಇದ್ರು, ಮೋಸ್ಟ್ ಆಫ್ ದ ಟೈಮ್ ಅವ್ರು ತುಂಬಾ ತಿಂತಾರೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ತಿಂತಾ ಇರಕ್ಕಾಗತ್ತಾ? ಬಟ್ ತಿಂತಾರೆ, ಆತರ ಅಭ್ಯಾಸ ಇದೆ. ಅವೆಲ್ಲ ಏನು ಸ್ವೀಡನ್ ದೇಶಕ್ಕೆ ಹೋಗ್ಬಿಟ್ಟು ಫುಲ್ ಚಾರ್ ಏನು ಆಗಿಲ್ಲ. ನಮ್ ಕರ್ನಾಟಕದ ರುಚಿ ನೋಡ್ಲಿ ಹೆಂಗೆ ಅಂತ. ಖಂಡಿತ. ಈಗಾಗಲೇ ಯು ಟೇಸ್ಟೆಡ್ ದ ಕರ್ನಾಟಕ ಟೇಸ್ಟ್, ನೋ ಇನ್ ಇಂಡಿಯನ್ ಟೇಸ್ಟ್? Yes. I saw her every time. And one, do you know to cook? Yes, I do. What kind of dishes? ಇಲ್ಲ ಅವರೇ ಮಾಡ್ಕೊಂಡ್ತಾರ ಕೇಳಿ. What kind of dish? Biryani. Yes. Fine. Then Different curries. Different curry. Okay. Then Nothing more. Okay. Indian dish ಏನ್ ಬರುತ್ತಪ್ಪ ಅಂತ ಕೇಳಿದ್ರೆ ಬಿರಿಯಾನಿ ಮಾಡ್ತಾರಂತೆ ಹುಡುಗಿ. ಹಾಗೇನೆ ಅನ್ನ ರಸಂ. What you said that time? What? ರಸಂ ಮಾಡ್ತಾರಂತೆ, ಅನ್ನ ಸಾರು ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ, ಬೇರೆ ಬೇರೆ ಕರೀಸ್ ಮಾಡ್ತಾರೆ. ಸೊ ದಶರಥ್ ಅವರೇ, ನಿಮ್ ಮಗಳಿಗೆ ಅಡುಗೆ ಬರುತ್ತೆ, ತಲೆ ಕೆಡಿಸ್ಕೊ ಆಯ್ತಾ? ಎಸ್, ಸ್ವಲ್ಪ ಇಫ್ ಯು ವಾಂಟ್ ಟು ಕುಕ್ ಸಮಥಿಂಗ್ ಟು ಯುವರ್ ಫಾದರ್ ಎಸ್ಪೆಷಲಿ, ವಾಟ್ ಡು ಯು ವಾಂಟ್ ಟು ಕುಕ್? Rasam rice. ಅಪ್ಪನಿಗೆ ರಸಂ, ನಿಮ್ ಮಗಳು ನಿಮಗೆ ರಸಂ ರೈಸ್ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಇವತ್ತೆಲ್ಲರಿಗೂ ಹಂಗಾದ್ರೆ ಒಳ್ಳೆ ಊಟ ಹಂಗಾದ್ರೆ ದಶರಥ್ ಅವರು ಕಡೆಯಿಂದ. ಎಸ್, ಸ್ವಲ್ಪ ಸೀರಿಯಸ್ ವಿಚಾರಕ್ಕೆ ಬಂದ್ಬೋಣ. ನೌ ಟೆಲ್ ಜ್ಯೋತಿ, ರಿಗಾರ್ಡಿಂಗ್ ಯುವರ್ ಫ್ಯೂಚರ್ ಪ್ಲಾನ್ಸ್. Yeah. You want, actually your parents are staying in Sweden legally, I am talking, but the biological parents are here. What's your plans? My plans is still continue to write about the issue about adoption and racism and women's rights. Okay, so you want to go back to Sweden? Yeah, I'm going back and save money so I can go back with my sister Gayatri and see my father next year and my brother. Next year, yes. ಆಕೆ ಹೇಳೋ ಪ್ರಕಾರ ಆಕೆ ಬರಹಗಾರ್ತಿ, ಅಂಕಣಗಾರ್ತಿ ಕೂಡ ಹೌದಂತೆ. ಈ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವಂತಹ ವಿಚಾರವಾಗಿ ಹೋರಾಟವನ್ನು ಮಾಡೋದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ, ಬರಹಗಳನ್ನ ಬರೆಯೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಹಾಗೆಯೇ ನಾನು ವಾಪಸ್ ಸ್ವೀಡನ್ಗೆ ಹೋಗಿ ಸ್ವಲ್ಪ ಹಣವನ್ನ ಸೇವ್ ಮಾಡಿ ಮುಂದಿನ ವರ್ಷ ಗಾಯತ್ರಿನೂ ಕರ್ಕೊಂಡು ಬರ್ತೀನಿ ನಮ್ಮ ಅಪ್ಪ ಅಣ್ಣನನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿದಾಳೆ ಇವಾಗ. ಎಸ್, ವಾಟ್ ಅಬೌಟ್ ದ legal issues, madam? Now what are the things? Actually, now she is a citizen of Swedish. You got the citizenship of Sweden? Yes, I have. ಅಂದ್ರೆ ಅವರು ಈಗ ಸ್ವೀಡನ್ ದೇಶದ ಪ್ರಜೆ ಹಾಗಾದ್ರೆ. Yeah, and as her by law, her Swedish parents are her parents and not Dashratha and Kamlabai or this. So it's difficult. Means even if she want to take them yes, of course. It's not possible. ನಿಮ್ಮ ಮಾರುತಿ, ನಿನ್ನ ಆಸೆ ಏನಪ್ಪ? ಅದು ಇವಾಗ ನೀವ್ ಹೇಳಿದ್ದು ನನ್ಗೆ ಅರ್ಥ ಆಗ್ಲಿಲ್ಲ. ಇವಾಗ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರಿ ಮೇಡಮ್ ಹತ್ರ, ಅದು ನನ್ಗೆ ಕನ್ನಡದಲ್ಲಿ. ನಿಮ್ಮ ತಂಗಿ ನಿಮ್ ಜೊತೆ ಇರ್ಬೇಕು ಅಂತನಾ ಹೇಗೆ? ಇಲ್ಲ, ಯಾಕೆಂದ್ರೆ ಈಗ ನಾವು ಮದುವೆ ಮಾಡ್ಕೊಬೇಕು ಅಂತ ಇದಾರೆ. ಅವ್ರು ನೆನ್ನೆ ಕೇಳಿದೆ, ನೆನ್ನೆ ಒಬ್ರ ಹತ್ರ ಅದೇ ಮಾತಾಡ್ಸಿದ್ನಲ್ಲ ಕನ್ನಡದಲ್ಲಿ, ಅವ್ರೇನಂತ ಇದಾರೆ, ಅವ್ರಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಇರ್ತಾರಂತೆ. 2 ವರ್ಷಕ್ಕೆ ಒಂದ್ಸತಿ ಇಲ್ಲ 1 ವರ್ಷಕ್ಕೆ ಒಂದ್ಸತಿ ಬರ್ತೀನಿ ಅಂತ ಹೇಳ್ತಾರೆ. ನಮ್ಗೇನಂದ್ರೆ ಆಸೆ, ಬೇಕಾದ್ರೆ ಇಲ್ಲೇ ಏನಾದ್ರು ಮಾಡ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಬೇಕಾದ್ರೆ ಎಲ್ಲಾದ್ರೂ ಫೈನಲ್ ಅದನ್ನ ಡಿಸೈಡ್ ಮಾಡ್ತಾರೆ. ಎಸ್, ಫೈನಲಿ ಜ್ಯೋತಿ, ಫೈನಲ್ ವರ್ಡ್ಸ್. If you want to say something, if you want to thank anybody, you can.
Yeah, I would love to thank all of my followers and Stina, Freya, and Wendy, and someone from the Street Garys, and some activists in Sweden who has fundraised money for do this for me. And those who helped here, like And Anjali Arun and sir, Arun Anjali. and my Swedish parents. ಸೊ ಎಲ್ರಿಗೂ ಈ ತಂದೆಯನ್ನ ಹುಡುಕುವಲ್ಲಿ ಸಹಾಯ ಮಾಡಿದ ಎಲ್ರಿಗೂ ಕೂಡ ಧನ್ಯತೆ ಜೊತೆಗೆ ಥ್ಯಾಂಕ್ಸ್ ಅನ್ನ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಎನಿವೆ ದಶರಥ್ ಅವರೇ ಧನ್ಯವಾದ, ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ, ಬಹಳ ಖುಷಿಯಾಗಿದ್ದೀರಾ ಮಗಳು ಸಿಕ್ಕಿದ್ದಾರೆ ಅಂತ. ಸೊ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಥ್ಯಾಂಕ್ ಯು ವೆರಿ ಮಚ್ ಜ್ಯೋತಿ. ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಎಲ್ರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅವರ ಮುಖದಲ್ಲಿ ಇರ್ತಕ್ಕಂಥ ಖುಷಿ ಅದೇ ಒಂದು ಸಾರ್ಥಕದ ಭಾವನೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಅಲ್ಲ ನಿಮ್ಮ ಹೆಬ್ಬಾಳ ಕ್ಷೇಮಾಭಿವೃದ್ಧಿ ಸಂಘ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್ ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಂಘ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? Is it not loot of public money? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.